PM ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ನರೇಂದ್ರ ಮೋದಿ ಮೇಡಮ್. ಯಾಕೆ ಸರ್? ಅವರು ನಮ್ಮ ವಿಶ್ವದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ತಿರುಗಿ ನಮ್ಮ ದೇಶನ ಫಸ್ಟ್ ಎಲ್ಲ ಬೇರೆ ನಮ್ಮ ಇದಕ್ಕೆ ಮುಂಚೆ ಪ್ರಧಾನಿಗಳು ಹೋದಾಗ ಅವ್ರಿಗೆ ಒಂಥರ ಇದಾಗ್ತಾ ಇರಲಿಲ್ಲ. ಬಟ್ ನಮ್ಮ ಈ ಪ್ರಧಾನಿ ಹೋದ್ರೆ ಫಸ್ಟ್ ಇವ್ರಿಗೆ ಎಲ್ಲರೂ ರೆಸ್ಪಾನ್ಸ್ ಮಾಡಿ ಎಲ್ಲ ವಿಶ್ವದ ನಾಯಕರು ಅಂತ ಗೌರವ ಕೊಟ್ಟು ನಮ್ಮ ದೇಶ ಇವತ್ತು ಒಳ್ಳೆ ಸುಭದ್ರವಾದ ಸರ್ಕಾರ ಕೊಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ತಾ ಇದ್ದಾರೆ. ಅದರಿಂದ ನೆಕ್ಸ್ಟ್ ನರೇಂದ್ರ ಮೋದಿ ಅವರೇ ನಮ್ಗೆ ಆಯ್ಕೆ ಆಗಿ ಬರ್ಬೇಕಂತ ನಮ್ಮೆಲ್ಲರಿಗೂ ಆಸೆ ಇದೆ ಮೇಡಮ್. ಸರ್, ಈಗ ಅವ್ರು ಬಂದು GST ಮಾಡಿದೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಮೇಡಮ್, ದೇಶ ಮುಂದುವರಿಬೇಕಾದ್ರೆ ಏನಾದ್ರೂ ಒಂದು ಮಾಡ್ಲೇಬೇಕಲ್ವಾ ಮೇಡಮ್? ಇವಾಗ ನಮ್ಮ ದೇಶನೂ ಮುಂದುವರಿತಾ ಇದೆ. ಇವಾಗ ಸೈನ್ಯ ಇದು ನಮ್ಮ ಬಲಪಡಿಸ್ತಾ ಇದ್ದಾರೆ. ತಿರುಗಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ನರೇಂದ್ರ ಮೋದಿ ಅವರು ಬಂದ್ಮೇಲೆ ದೇಶದ ಅಭಿವೃದ್ಧಿ ಆಗ್ತಾ ಇದೆ ಮೇಡಮ್. ಏನೋ ಒಂದು ಮಾಡ್ಲೇಬೇಕಲ್ವಾ? ಇಲ್ಲ ಹಂಗೆ ಇದ್ಬಿಟ್ರೆ ದೇಶ ಹೆಂಗ್ ಉದ್ಧಾರ ಆಗುತ್ತೆ? ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಮುಂದಿನ ಫ್ಯೂಚರ್ ನಮ್ಮ ದೇಶ ಫಸ್ಟು. ದೇಶಕ್ಕೋಸ್ಕರ ಅವರು ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದರಿಂದ ದೇಶ ಉದ್ಧಾರ ಆಗ್ಲಿ ಬಿಡಿ. ಅವ್ರು ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡ್ತಾ ಇಲ್ಲ, ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಈಗ ಮೋದಿ ಅವರು ಬರೀ ದೇಶ ಸುತ್ಕೊಂಡೇ ಇದಾರೆ, ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲ ತಪ್ಪು ಮೇಡಮ್. ದೇಶ ಸುತ್ತಾಡಕ್ ಹೋಗ್ತಾ ಇದಾರೆ ಅಂದ್ರೆ ನಮ್ಮ ದೇಶಕ್ಕೆ ಆರ್ಥಿಕತೆ ದೊಡ್ಡದಾಗ್ಲಿ, ಆ ಕಡೆಯಿಂದ ಯಾವ್ದಾರು ಅರ್ಧ ಬರಲಿ, ದೇಶ ಉದ್ಧಾರ ಆದ್ರೆ ಅಲ್ವಾ ನಾವೆಲ್ಲ ಫಸ್ಟ್ ದೇಶ, ಆಮೇಲೆ ನಾವು. ದೇಶಕ್ಕೋಸ್ಕರ ಅವರು ಸದಾ 24 ಗಂಟೆನೂ ಕೆಲಸ ಮಾಡೋಂಥ ಪ್ರಧಾನಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅಂತ ಹೇಳಕ್ ಇಷ್ಟ ಬೀಳ್ತೀನಿ ಮೇಡಮ್. ಈಗ ಮೋದಿ ಅವರು ಬಂದ್ರೆ ಈ ಸರಿ ನೀವು ಏನ್ ಅಭಿವೃದ್ಧಿನ ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ? ದೇಶದ ಅಭಿವೃದ್ಧಿ, ತಿರುಗಿ ಬಡವ್ರಿಗೋಸ್ಕರ ಏನಾದ್ರೂ ಒಂದು ಅಭಿವೃದ್ಧಿ ಮಾಡಿ ದೇಶ ಒಂದು ಮುಂದುವರಿಲಿ ಅಂತ ನನ್ನ ಆಸೆ ಇದೆ ಮೇಡಮ್. ಪ್ರಜಾಕೀಯ ಪಕ್ಷದಿಂದ ಉಪೇಂದ್ರ ಅವ್ರು ಆಗ್ಬೇಕಂತ. ಯಾಕೆ ಸರ್? ಅವ್ರಿಗೆ ಗೊತ್ತು ಟೆಕ್ನಿಕಲ್ಲು ಏನ್ ಮಾಡ್ಬೇಕು, ಮುಂದಕ್ಕೆ ಬಡವ್ರಿಗೆ ಏನ್ ಮಾಡ್ಬೇಕು, ಮುಂದಕ್ಕೆ ಯಾವ ತರ ಈ ದೇಶನ ಬೆಳೆಸ್ಬೇಕು ಅನ್ನೋದಂತೂ ಮಾಹಿತಿ ಇದೆ ಅವ್ರಿಗೆ. ಮತ್ತೆ ಅವರು ಟೆಕ್ನಿಕಲ್ ಯೂಸ್ ಮಾಡ್ತಾರೆ ಎಲ್ಲಾನು. ರಾಜಕೀಯನೇ ಆಗಿರ್ಬೋದು, ಮತ್ತೆ ಇದು ಸಿನಿಮಾ ರಂಗನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಟೆಕ್ನಿಕಲ್ ಅಲ್ಲಿ ಯೂಸ್ ಮಾಡ್ತಾರೆ ಅವರು. ಸರ್, ಈಗ ದೇಶದ PM ಆಗ್ಬೇಕು ಅಂದ್ರೆ ಅವರು ಹ್ಯಾಂಡ್ ಓವರ್ ಅಲ್ಲಿ ಒಂದಷ್ಟು ಜನ ಸದಸ್ಯರು ಅಂದ್ರೆ MP ಗಳು ಬೇಕೇ ಬೇಕು. ಹೇಳಕ್ಕಾಗಲ್ವಲ್ಲ. ಈಗ ದೇವೇಗೌಡರು ಕಮ್ಮಿ ಸೀಟ್ ತಗೊಂಡೋಗಿ MP ಆಗಿದ್ರಲ್ವಾ, ಆಗಿರ್ಬೋದಲ್ಲ. ಅವರು ಅದೇ ತರ ಆಫರ್ ಏನಾದ್ರು ಬಂದ್ರೆ ಆಗ್ಬೋದು ಅಂತ ಉದ್ದೇಶ. ಇವ್ರು ಬರೋದ್ರಿಂದ ದೇಶ ಯಾವ ರೀತಿ ಒಂದು ಮುಂದೆ ಹೋಗ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಕೆಳವರ್ಗದವ್ರನ್ನ ಮೇಲೆತ್ತೋದಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತಾರೆ ಒಂದು. ಆಮೇಲೆ ಅವ್ರಿಗೆ ಟೆಕ್ನಿಕಲ್ ಇಶ್ಯೂ ಇದೆ. ಏನಂತಂದ್ರೆ ಏನ್ ಮಾಡ್ಬೇಕು, ಮುಂದೆ ಯಾವ್ದು ಅಪ್ರೋಚ್ ಮಾಡಿದ್ರೆ ಏನು ಬೆಳವಣಿಗೆ ಆಗುತ್ತೆ ಅನ್ನೋದು ಅವ್ರಿಗೆ ಒಂದು ಟೆಕ್ನಿಕಲ್ ಇರುತ್ತೆ. ಇದೆ, ಆಲ್ಮೋಸ್ಟ್ ಇದೆ. ಅವ್ರು ಬೆಳವಣಿಗೆ ತರ್ತಾರೆ ಅಂತ ಒಂದು ಉದ್ದೇಶ ಅಷ್ಟೇ.